ಇನ್ನು ರಾಜ್ಯದ ಬರ ಪರಿಸ್ಥಿತಿಯನ್ನು ಪರಿಗಣಿಸಿ ನೀವು ಅಂತ ಕೇಳ್ಕೊತಾ ಇದ್ದಾರೆ. ಜಲಾಶಯಗಳಲ್ಲಿನ ನೀರಿನ ಪರಿಸ್ಥಿತಿಯನ್ನು ನೀವೇ ನೋಡಿ, ಅಬ್ಸರ್ವರ್ಸ್ನ ಕಳಿಸ್ಕೊಡಿ. ಜೂನ್ ಜುಲೈನಲ್ಲಿ 3.55 TMC ನೀರು ಬಿಡುಗಡೆ ಮಾಡಿದ್ದೀವಿ ತಮಿಳುನಾಡಿಗೆ ಆಲ್ರೆಡಿ. ಮಳೆ ಕೊರತೆಯ ನಡುವೆಯೂ ನಾವು ನೀರನ್ನು ಬಿಡುಗಡೆ ಮಾಡಿದ್ದೇವೆ ಅಂತ ಕರ್ನಾಟಕದ ವಾದ. ಕಳೆದ ವರ್ಷ 116 TMC ನೀರು ಬಿಟ್ಟಿದ್ದೀವಿ, ಒಂದಲ್ಲ ಎರಡಲ್ಲ, 116 TMC. ಸೊ ಹಾಗಾಗಿ ಇವಾಗ ಬರ ಇದೆ, ನಮಗೆ ನೀರು ಕೊಡೋಕ್ಕಾಗಲ್ಲ, ಇದನ್ನು ಪರಿಗಣಿಸ್ಬೇಕು ನೀವು ಅಂತ CWMAಗೆ ಕೇಳ್ಕೊತಾ ಇದ್ದಾರೆ. ಈ ಹಿಂದೆ ಎಲ್ಲ ಅಬ್ಸರ್ವರ್ಸ್ ಬಂದು ಜಲಾಶಯದಲ್ಲಿ ನೀರಿನ ಮಟ್ಟವನ್ನು ನೋಡಿರೋ ಉದಾಹರಣೆ ಇದೆ. ಹಾಗೆ ಕಳಿಸ್ಕೊಡಿ. ನೀರಿದ್ದಾಗ ನಾವು ಯಾಕೆ ಇಟ್ಕೋತೀವಿ? ಕೊಟ್ಟಿದ್ದೀವಿ ಕಳೆದ ವರ್ಷ 116 TMC ನೀರನ್ನು. ಅವರು ಅದನ್ನು ಸಮುದ್ರಕ್ಕೆಲ್ಲ ಬಿಟ್ಟು ವೇಸ್ಟ್ ಮಾಡಿದ್ದಾರೆ ಅಂತೆಲ್ಲ ಇವರು ಕೂಡ ವಾದವನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಪರವಾಗಿ ಗೌರವ್ ಗುಪ್ತಾ ಅವರು ಕೂಡ ವಾದವನ್ನು ಮಂಡಿಸ್ತಾ ಇದ್ದಾರೆ. SK ಹಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೀತಾ ಇರತಕ್ಕಂಥ ಸಭೆಯಲ್ಲಿ ಇದೆಲ್ಲ ವಾದ. ಸೊ CWRC ಆದೇಶವನ್ನು CWMA ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಏನು ಮಾಡ್ತಾರೆ, ಮಾರ್ಪಾಡು ಮಾಡ್ತಾರಾ, ಅದಕ್ಕೆ ತಡೆ ಕೊಡ್ತಾರಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ನೀವು ಹೇಳ್ತಾ ಇದ್ರಿ ಅಂತಾರಾಷ್ಟ್ರೀಯ ಜಲ ಕಾನೂನುಗಳು ಹೇಳೋದು ಮೊದಲ ಆದ್ಯತೆ ಕುಡಿಯುವ ನೀರಿಗೆ ಅಂತ. ಹಾಗೆ ಆದರೆ ಮೆಟ್ಟೂರಲ್ಲೂ ನೀರಿದೆ, ಅವ್ರಿಗೆ ಅದು ಕುಡಿಯೋದಕ್ಕಾಗುತ್ತೆ. ನಮ್ಮ ಜಲಾಶಯದ ನೀರು ನಮಗೆ ಕುಡಿಯೋದಕ್ಕೆ, ಅವರ ಜಲಾಶಯದ ನೀರು ಅವರಿಗೆ ಕುಡಿಯೋದಕ್ಕೆ, ಆ ಥರ ತೀರ್ಪು ಕೊಡ್ಬೋದಲ್ವಾ? ನೀವು ಬೆಳೆಗೆ ನೀರು ಕೇಳೋದು ಎಷ್ಟರ ಮಟ್ಟಕ್ಕೆ ಸರಿ ಅಂತ? ಖಂಡಿತವಾಗ್ಲೂ ನೋಡಿ, ತಮಿಳುನಾಡಿನಲ್ಲಿ ಈಗ ಪ್ಯಾಡಿ ಅಂದರೆ ಅಲ್ಲೂ ಕೂಡ ಅಕ್ಕಿ ಬೆಳೀತಾ ಇದ್ದಾರೆ. ಗದ್ದೆಗಳಿಗೆ ನೀರು ಉಣಿಸ್ಬೇಕಾಗಿರುವಂಥದ್ದು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆ ನಾಶ ಆಗುತ್ತೆ. ಬೆಳೆ ನಾಶ ಆದರೆ ಅದಕ್ಕೆ ಪರಿಹಾರವನ್ನು ರಾಜ್ಯ ಸರ್ಕಾರ ಕೊಡಬೇಕಾಗತ್ತೆ. ಸೊ ಈ ಸಂಕಷ್ಟದಿಂದ ಹೊರ ಬರಲಿಕ್ಕೆ ಕರ್ನಾಟಕದ ಮೇಲೆ ಒತ್ತಡವನ್ನು ಹಾಕುವಂಥ ಕೆಲಸವನ್ನು ತಮಿಳುನಾಡು ಮಾಡ್ತಾ ಇದೆ. ಇದು ಮೊದಲ ಬಾರಿಗೆ ಅಲ್ಲ, ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಕೆಲಸಗಳನ್ನು ಮಾಡಿದೆ. ನೋಡಿ, ಈ ಹಿಂದೆನೇ ಜನವರಿಯಲ್ಲೇ ಒಂದು ಅಲರ್ಟ್ ಬಂದಿತ್ತು. ಎಲೆನೋ ಈ ಬಾರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಮಾಡುವಂತಹ ಕಾರಣದಿಂದಾಗಿ ಭಾರತದಲ್ಲಿ ಮಳೆಯ ಕೊರತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ಬೋದು ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಆದಾಗ್ಯೂ ಕೂಡ ತನ್ನ ಕಾವೇರಿ ಈ ಜಲನಯನ ಪ್ರದೇಶ ಏನಿದೆ ತಮಿಳುನಾಡಿನಲ್ಲಿ, ಇಲ್ಲಿ ದೊಡ್ಡ ಪ್ರಮಾಣದ ಅಕ್ಕಿಯನ್ನು ಬೆಳೀತಾರೆ. ಆ ಬಿತ್ತನೆಗೂ ಕೂಡ ಯಾವುದೇ ರೀತಿಯಾದಂಥ ವಿರೋಧವನ್ನು ಅಥವಾ ರೈತರನ್ನು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ತಮಿಳುನಾಡು ಸರ್ಕಾರ ಮಾಡಿಲ್ಲ. ಹೀಗಾಗಿ ರೈತರು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿಗ ಭತ್ತವನ್ನು ಬೆಳೀತಾ ಇದ್ದಾರೆ. ಆ ಕೃಷಿಗೆ ನೀರನ್ನು ಒದಗಿಸಬೇಕಾದಂಥ ಕೆಲಸವನ್ನು ಈಗ ರಾಜ್ಯ ಸರ್ಕಾರ ಮಾಡಬೇಕು, ತಮಿಳುನಾಡು ಸರ್ಕಾರ. ಸೊ ಹೀಗಾಗಿ ಈಗ ಇರುವಂತಹ ನೀರನ್ನು ಬಳಕೆ ಮಾಡಿದರೆ ಭವಿಷ್ಯದಲ್ಲಿ ಅವ್ರಿಗೂ ಕೂಡ ಕುಡಿಯುವ ನೀರಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಸೊ ಹೀಗಾಗಿ ಕರ್ನಾಟಕದಿಂದ ಬರಬಹುದಾದಂತಹ ನೀರನ್ನು ತೆಗೆದುಕೊಂಡು ಆ ಕೃಷಿಗೆ ಒದಗಿಸಿದರೆ ಇರುವಂತಹ ನೀರು ನಾವು ಭವಿಷ್ಯದಲ್ಲಿ ಕುಡಿಯುವ ನೀರಿಗೆ ಬಳಕೆ ಮಾಡ್ಕೊಳ್ಬೋದು ಅನ್ನುವಂಥ ಲೆಕ್ಕಾಚಾರವನ್ನು ತಮಿಳುನಾಡು ಇಟ್ಕೊಂಡಿದೆ. ಹೀಗಾಗಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀರನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇದೆ. ನೋಡಿ, ಅವರೊಂದು ನ್ಯಾಚುರಲ್ ಜಸ್ಟಿಸ್ ಅನ್ನು ಕೇಳ್ತಾ ಇರುವಂಥದ್ದು, ನೈಸರ್ಗಿಕ ನ್ಯಾಯ ಅಂತ ಏನಿರುತ್ತೆ ಅದು ನಮಗೆ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಯಾಕೆಂದರೆ ಮೇಲ್ ಪ್ರದೇಶದಲ್ಲಿ ನದಿ ಇದ್ದಾಗ ಅಥವಾ ಮೇಲ್ಭಾಗದಲ್ಲಿ ನದಿ ಹುಟ್ಟಿದಂಥ ಸಂದರ್ಭದಲ್ಲಿ ಅದು ಕೆಳಮುಖವಾಗಿ ಹರ್ಕೊಂಡು ಹೋಗುತ್ತೆ. ಸೊ ಕೆಳಮುಖವಾಗಿ ಇರುವಂಥ ರಾಜ್ಯಗಳಿಗೂ ಕೂಡ ಮೇಲಿನ ರಾಜ್ಯ ಅಣೆಕಟ್ಟು ಕಟ್ಟಿ ನೀರನ್ನು ಸಂಗ್ರಹಿಸಿ ಕೆಳಗಡೆ ರಾಜ್ಯಗಳಿಗೆ ಕೊಡಲ್ಲ ಅಂದರೆ ಅದು ನೈಸರ್ಗಿಕ ನ್ಯಾಯ ಆಗಲ್ಲ, ಅದು ವಿರೋಧ ಆಗುತ್ತೆ. ಸೊ ಹೀಗಾಗಿ ಕೆಳ ಪ್ರದೇಶದಲ್ಲೂ ಇರುವಂತಹ ಜನರಿಗೂ ಕೂಡ ಕುಡಿಯುವ ನೀರು ಆಗಬೇಕು. ಸೊ ಹಾಗಾಗಿ ನಮ್ಮ ಹಕ್ಕನ್ನು ನಾವು ಕೇಳ್ತಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಪಾದಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಕುಡಿಯುವ ನೀರಿನ ಆದ್ಯತೆ ಅಂತ ಬಂದಂಥ ಸಂದರ್ಭದಲ್ಲೂ ಕೂಡ ನಾವಿಲ್ಲಿ ಗಮನಿಸಬೇಕಾದಂಥ ಸಂಗತಿ ಏನು ಅಂದರೆ, ಅಂತಾರಾಷ್ಟ್ರೀಯ ಜಲ ಕಾನೂನುಗಳೇ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಕುಡಿಯುವ ನೀರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು, ಜೀವ ಸಂಕುಲಕ್ಕೆ ಆದ್ಯತೆಯನ್ನು ಕೊಡಬೇಕು, ಪರಿಸರಕ್ಕೆ ಆದ್ಯತೆಯನ್ನು ಕೊಡಬೇಕು. ಇದೆಲ್ಲವೂ ಆದ ಬಳಿಕ ನಮಗೆ ಹೆಚ್ಚುವರಿ ನೀರಿದ್ರೆ ಅದನ್ನು ಕೃಷಿಗೆ ಬಳಕೆ ಮಾಡಿಕೊಳ್ಳಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈ ಹಿಂದೆ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ನಡೀಬೇಕಾದಂಥ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಬಹುಶಃ ಇವತ್ತಿನ ಸಭೆಯಲ್ಲೂ ಕೂಡ ಈ ಎಲ್ಲ ಅಂಶಗಳನ್ನು ಪರಿಗಣಿಸಬೇಕಾಗುತ್ತೆ. CWMA ಕೂಡ ಕುಡಿಯುವ ನೀರಿನ ಮಹತ್ವ ಏನು ಅನ್ನುವಂಥದ್ದು ಒಂದು, ಮತ್ತು ಎಲೆನೋ ಸಮಸ್ಯೆ ಇರುವಂಥ ಹಿನ್ನೆಲೆಯಲ್ಲಿ ಭವಿಷ್ಯದಲ್ಲೂ ಕೂಡ ಕರ್ನಾಟಕದಲ್ಲಿ ಮಳೆ ಆಗುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಸೊ ಹೀಗಾಗಿ ಮುಂದಿನ ಜೂನ್ವರೆಗೂ ಕೂಡ ನಾವು ಇರುವಂಥ ನೀರನ್ನು ಕಾಯ್ದಿರಿಸ್ಕೊಳ್ಬೇಕು, ಅದನ್ನು ಉಳಿಸ್ಕೊಳ್ಳುವಂಥ ಕೆಲಸಗಳನ್ನು ಮಾಡಬೇಕು. ಕರ್ನಾಟಕದಲ್ಲಿ ಮುಂಗಾರು ಮಳೆ ವಿಫಲ ಆಗಿರುವಂಥ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ಮತ್ತೊಂದು ಚಾನ್ಸ್ ಇದೆ, ಅಲ್ಲಿ ಹಿಂಗಾರು ಮಳೆ ಆಗಬಹುದಾದಂಥ ಸಾಧ್ಯತೆಗಳಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಕರ್ನಾಟಕಕ್ಕೆ ನ್ಯಾಯ ಕೊಡಬೇಕಾದಂಥ ಕೆಲಸವನ್ನು ಈಗ CWMA ಮಾಡಬೇಕಾಗತ್ತೆ. ಇವತ್ತಿನ ಸಭೆಯಲ್ಲಿ ಈ ಎಲ್ಲ ವಿಚಾರಗಳು ಚರ್ಚೆಗೆ ಬಂದು ಅಂತಿಮವಾಗಿ ಏನು ನಿರ್ಧಾರಕ್ಕೆ ಬರ್ತಾರೆ ನೋಡಬೇಕಾಗುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ನಾವೇ ಇಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದೀವಿ, ಇನ್ನು ಸಭೆಯಲ್ಲಿ ಅಧಿಕಾರಿಗಳು ಏನೆಲ್ಲ ಅಂಶಗಳನ್ನು ಪ್ರಸ್ತಾಪಿಸಬಹುದು, ತುಂಬ ಡೇಟಾ ಕಲೆಕ್ಟ್ ಮಾಡ್ಕೊಂಡು ಹೋಗಿರ್ತಾರೆ,
ಎಲ್ಲ ಅಂಶಗಳನ್ನ ಹೇಳ್ತಾರೆ. ಅಂತಿಮವಾಗಿ ಏನು ತೀರ್ಪು ಬರುತ್ತೆ ಅಂತಕ್ಕಂಥದ್ದನ್ನು ನಾವು ಈಗ ಸದ್ಯದಲ್ಲೇ ಕಾದು ನೋಡಬೇಕಾಗುತ್ತೆ.